ಯಾರಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ. सतगुरु की तू कहीं मान ले, सतगुरु की तू कहीं मान ले, वृथा काहे डोले रे। जन्म जन्म की मैली चादर योग गंग में धोले रे। जन्म जन्म की मैली चादर योग गंग में धोले रे। सतगुरु की तू कहीं मान ले, सतगुरु की तू कहीं मान ले, वृथा काहे डोले। जन्म जन्म की मैली भक्ति से प्रभु का सुमिरन बारंबार तू कर ले। भाव भक्ति से प्रभु का सुमिरन बारंबार तू कर ले। गुरु मंत्र का दिया तू अपने, गुरु मंत्र का दिया तू अपने हृदय माही धर ले। गुरु कृपा ही एक दिन तेरे, गुरु कृपा ही एक दिन तेरे अंतर द्वारे खोले। जन्म जन्म की मैली चादर योग गंग में धोले। जन्म जन्म की मैली चादर से मिट जाए चिंता, चिंतन से मिट जाए चिंता। वंदन काटे
बंधन रे चिंतन से मिट जाए चिंता वंदन काटे बंधन रे ओ प्राणी हरि भजन से अपना ओ प्राणी हरि भजन से अपना जीवन कर ले चंदन जीवन कर ले चंदन रे प्रभु मैं तन मन रहे सुशोभित प्रभु मैं तन मन रहे सुशोभित जब भक्ति रस खोले जन्म जन्म की मैली चादर युग गंग में धोले जन्म जन्म की मैली चादर लेकर प्रभु से निर्मल चादर लेकर प्रभु से निर्मल चादर क्यों मैली कर डाले लेकर प्रभु से निर्मल चादर क्यों मैली कर डाले यदि न संभाले इसको पगले फिर नहीं मिलने वाली इस चादर को आदर दे इस चादर को आदर दे शरण गुरु की बोले सतगुरु की तू कहीं मान ले सतगुरु की तू कहीं मान वृथा काहे डोले जन्म जन्म की मैली चादर युग गंग में धोले जन्म जन्म की मैली चादर जन्म जन्म की मैली ಯೋಗಿಕ್ ಜಾಗಿಂಗ್ನ 12 ಅಭ್ಯಾಸ ಮತ್ತು ಯಾರಿಂದ ಆಗುತ್ತೋ ಸೂರ್ಯ ನಮಸ್ಕಾರದ್ದು 12 ಅಭ್ಯಾಸ ಮಾಡಿಕೊಳ್ಳಿ. ಈಗ ಪ್ರತೀಕಾತ್ಮಕ ನಾವು ನಿಮ್ಮಿಂದ ಮಾಡಿಸ್ತೀವಿ. ನಿಯಮವಿರಲಿ, ಕೆಲವು ಕಾರ್ಯಗಳು ನಿಯಮಿತವಾಗಿಯೇ ವ್ರತಪೂರ್ವಕ ಮಾಡಬೇಕು. ಅಂದರೆ ನಾನು ಕಮ್ಮಿ ಅಂದರೆ 10 ಬಾರಿ ಸೂರ್ಯ ನಮಸ್ಕಾರ ಮಾಡಬೇಕು. ವ್ಯಾಯಾಮದ, ಆಸನದ, ಪ್ರಾಣಾಯಾಮದ, ಧ್ಯಾನದ, ಯೋಗದ ವ್ರತ ಯಜ್ಞದ ವ್ರತ. ದೊಡ್ಡ ಯಜ್ಞ ಆಗದಿದ್ದರೆ ದೀಪ ಯಜ್ಞವನ್ನೇ ಬೇಕಾದರೆ ಮಾಡಿ, ಮತ್ತೆ ದೊಡ್ಡ ಯಜ್ಞವನ್ನು ಸಂಡೆ ಬಂದಾಗ ಮಾಡಿ.
ಯೋಗದಲ್ಲೂ ವ್ಯಾಯಾಮಾಸನ, ಪ್ರಾಣಾಯಾಮ, ಧ್ಯಾನದ ವ್ರತ, ಯೋಗದ್ದು 4 ಹಂತಗಳಿವೆ. ಯಜ್ಞದ ವ್ರತ, ಆಯುರ್ವೇದದ ವ್ರತ, ನೇಚುರೋಪತಿಯ ಪ್ರಕೃತಿಯ ವ್ರತ, ಇದಂತೂ 2 ಬಾರಿ ಮಾಡಿದೆವು. ಹೀಗೆ 10-20 ಬಾರಿ ಮಾಡುವ ವ್ರತ ತಗೋಬೇಕು ನೀವು. ಮತ್ತೆ ಕಡಿಮೆ ಅಂದರೆ 10-20 ಬಾರಿಯಿಂದ ಶುರು ಮಾಡಿ, ಕಡಿಮೆ ಅಂದರೆ 10 ಸಲ, 10 ಸಲದಿಂದ ಶುರು ಮಾಡಿ. 10 ಬಾರಿ ದಂಡ, 10 ಬಾರಿ ಬೈಠಕ್ ಶುರುವಾದರೂ ಮಾಡಿ ನೀವು. ಮೊದಲು ನಾನು ವ್ರತದ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ ಹೊತ್ತು. ಮತ್ತೆ ಈ ಚಿಕ್ಕ ಚಿಕ್ಕ ವ್ರತಗಳಿಂದ ಹೀಗೇನೆ ಯಾವಾಗ ವ್ರತ ನಿರಂತರವಾಗಿ ನಡೆಯುತ್ತೆ ಅದನ್ನು ಅಖಂಡ ವ್ರತ ಅಂತಾರೆ, ಅದಕ್ಕೆ ಮಹಾವ್ರತ ಅಂತಾರೆ. ದೀರ್ಘ ಶ್ವಾಸ ಅರ್ಧ ಮಾಡ್ಕೊಳ್ಳಿ. ಯಾರ ಮೊಣಕಾಲು ಬಲಹೀನವಾಗಿವೆ, ವಯಸ್ಸು ಹೆಚ್ಚಾಗಿದೆ, ಅರ್ಧ ಮಾಡಿ. ಶಕ್ತಿ ಇದ್ದವರು ಪೂರ್ತಿ ಮಾಡಿ. ಹೀಗೆ ಯಾರಿಂದ ಎಷ್ಟಾಗುತ್ತೆ ಮಾಡಿ. ಹೆಚ್ಚು ಗಟ್ಟಿಯಾಗಿದ್ರೆ ಹೀಗೆ ಜಿಗಿದ್ಕೊಂಡು ಮಾಡಿ ನೀವು. ಹೀಗೆ ಬೆಳಗ್ಗೆ ಯೋಗ ವ್ಯಾಯಾಮ ಎಷ್ಟು ಮಾಡಬೇಕು ನಾವು? ನನ್ನನ್ನು ಎದುರಿಂದ ನೋಡಿ ಸ್ವಲ್ಪ. ಏನು ನೋಡ್ತಾ ಇದ್ದೀರಾ? ಬೆವರ ಎಷ್ಟರವರೆಗೆ? ಹೀಗೆ ಬೆವರಿಂದ ನೀವು ಒದ್ದೆ ಆಗಲ್ವೋ ಅಷ್ಟರವರೆಗೆ ತಡಿಲೇಬಾರ್ದು. ಸರಿ, ಕೂತ್ಕೊಳ್ಳಿ. ಪ್ರಾರಂಭ ಇವತ್ತು ವ್ರತದಿಂದ 10 ಬಾರಿ ಮಾಡಿದ್ದೆವು. ಬ್ಯಾಟಕ್ನ ಅಭ್ಯಾಸ, ದಂಡ ಈಗ 10 ಬಾರಿ. ಯಾರಿಗೆ ದಂಡ ಆಗಲ್ವೋ ಅವರು ಸೂರ್ಯ ನಮಸ್ಕಾರ ಮಾಡಿ. ಹೀಗೆ 10 ಬಾರಿ ದಂಡ ನಮಸ್ಕಾರ. ಹಿಂದಿನಿಂದ ಕಾಲನ್ನು ಹೀಗೆ ಇಟ್ಕೊಂಡು ಎಲ್ರಿಗೂ ಆಗುತ್ತೆ. ಹೀಗೆ ಬಲಕ್ಕಾಗಿ ಯೋಗ ಫಾರ್ ಸ್ಟ್ರೆಂತ್, ಯೋಗ ಫಾರ್ ಪವರ್ ಯೋಗ ಫಾರ್ ಎನರ್ಜಿ ಬೈ ಅ ಎನರ್ಜೆಟಿಕ್ಸ್ ಯೋಗ ಪ್ರಾಕ್ಟೀಸ್. 10 ಬಾರಿ ಹೀಗೆ ಮಾಡಿ. ಹೀಗೆ ಹಿಂದಿನಿಂದ ಕಾಲು ನೇರ, ಕಾಲು ಹತ್ತಿರ, ಮೊಣಕಾಲು ನೇರ. ಒಂದೇ ಶ್ವಾಸದಲ್ಲಿ ಒಂದು ಅಭ್ಯಾಸ. ನಿಮ್ಮ ಸಾಮರ್ಥ್ಯಕ್ಕನುಸಾರ ಸಾಮಾನ್ಯ, ಮಧ್ಯಮ, ನಿರಂತರವಾಗಿ ಹೀಗೆ ಬಲ ಹಾಕ್ಕೊಂಡು, ಬಲ ಹಾಕಿ ಬಲ ಹೆಚ್ಚಿಸಿ. ಹೀಗೆ ಸಾಮಾನ್ಯ, ಮಧ್ಯಮ ಮತ್ತು ತೀವ್ರಗತಿಯಿಂದ 10 ಬಾರಿ. ಕನಿಷ್ಠವೆಂದರೆ ಸಾಧಾರಣ ದಂಡಾಸನ ಮಾಡಿ, ಅಥವಾ ಭುಜಂಗಾಸನ, ಅಥವಾ ಹೀಗೆ ದಂಡ ಹಾಕ್ತಾ ಇರಿ ನೀವು. 10 ಬಾರಿಯಿಂದ ಶುರು ಮಾಡಿ. ಮತ್ತು 100 ಬಾರಿ ಮಾಡಬೇಕು. ಎಷ್ಟು ಸಾರಿ ಹೇಳಿ? ಜೋರಾಗಿ ಹೇಳಿ. 100 ಬಾರಿ ಮಾಡಬೇಕು. ಮತ್ತೆ 100 ವರ್ಷ ಜೀವಿಸಬೇಕು. ಎಷ್ಟು ವರ್ಷ? ಕೆಲವರು ಅಂತಾರೆ ಭಜನೆನೇ ಮಾಡ್ತಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ನನಗೆಲ್ಲ ಗೊತ್ತಿದೆ. ಯಾಕೆಂದ್ರೆ ಯಾರು ಯೋಗ ಮಾಡೋಲ್ಲ. ಆಮೇಲೆ ಕೊರೋನಾ ಬಂತು, ಅದೇ ತನ್ನೊಂದಿಗೆ ಕೊಂಡೋಯ್ತು. ಆಮೇಲೆ ಡೆಂಗು ಬಂತು, ಗೊತ್ತಾಯ್ತು. ಚಿಕನ್ ಗುನಿಯಾ ಬಂತು, ಮಲೇರಿಯಾ ಬಂತು. ಆಮೇಲೆ ವಾಂತಿ ನಿರ್ಮಲ ಆಯಿತು. ಆ ನಿರ್ಮಲದಲ್ಲಿ ಅವ್ರು ಕೊಚ್ಕೊಂಡು ಹೋದ್ರು. ಆಯ್ತಲ್ಲ ಅದು. ಇದೆಂಥ ಜೀವನ. ನೀವು ಈ ಜಗತ್ತಿನಲ್ಲಿ ಭಗವಂತನ ಪ್ರತಿನಿಧಿಗಳು. 10 ಬಾರಿ ನೋಡಿ. ಹೀಗೂ ಮಾಡ್ಬೋದು ನೀವು. ಕೈಗಳನ್ನು ಹೀಗೆ ಇಟ್ಟು, ಕಾಲು ಹೀಗೆ ನೇರ ಹಿಂದೆ. ಹೀಗೆ ಉದ್ದ ಶ್ವಾಸಗಳೊಂದಿಗೆ ಹೀಗೆ ಪೂರ್ತಿ ಕೆಳಗೆ, ಪೂರ್ತಿ ಮೇಲೆ, ಸ್ವಲ್ಪನೇ ಮಾಡಿ. ಆಯ್ತಲ್ಲ ಕೆಲಸ. ಸರಿ, ಈಗ 100 ಬಾರಿದ್ದೇ ಮಾಡಿಸ್ತೇನೆ ನೇರವಾಗಿ. ಇದನ್ನು ಮಾಡಿಸೋದನ್ನು ನಿಲ್ಲಿಸಿದ್ರೆ
ಅವರಿಗೆ ಶಿಕ್ಷೆ ಕೊಡಲಾಗುವುದು. ಹೇಗೆ ಬೇಕೋ ಹಾಗೆ ನೀವು ನಿಮಗೆ ಆಕಾರ ಕೊಡ್ಬೋದು. ಕೆಲವರಿಗೆ BP, ಕೆಲವರಿಗೆ ಶುಗರ್, ಕೆಲವರಿಗೆ ಗಂಟು ನೋವು, ಕೆಲವರಿಗೆ ಬೇರೆ ಸಮಸ್ಯೆ. ಕೇಳಿ, ಒಂದು ವಿಷಯ ನಾನು ನಿಮಗೆ ಮೊದಲೇ ಹೇಳಿದೆ. ವ್ರತ ತಗೊಂಡು ಸಂಕಲ್ಪಿತರಾಗಿ ಏನು ಮಾಡಬೇಕು? ಬೆಳಗ್ಗೆನೆ ಸರೋಜಕ್ಕ ಅವರು ಹೇಳ್ತಾ ಇದ್ರು, ಮೊದಲು ಧ್ಯಾನ ಮಾಡಿದ್ರು, ಯೋಗಾಸನ, ಪ್ರಾಣಾಯಾಮ. ಮತ್ತು ಎಂಥ ಯೋಗಾಸನ! ಯೋಗಾಸನ ಪ್ರಾಣಾಯಾಮದೊಂದಿಗೆ, ಪ್ರಾಣಾಯಾಮ ಧ್ಯಾನದೊಂದಿಗೆ. ಅಂದರೆ ವ್ಯಾಯಾಮ, ಆಸನ, ಪ್ರಾಣಾಯಾಮ, ಧ್ಯಾನ ಜೊತೆಗೆ ಮಾಡುವುದು, ಬೇರೆ ಬೇರೆಯಾಗಿ ಅಲ್ಲ. ಮಕರಾಸನ, ಆಮೇಲೆ ಭುಜಂಗಾಸನ. ನೋಡಿ, ಈಗ ನಾನು ನಿಮಗೆ 10-20 ಬಾರಿ ಎಷ್ಟು ಹೊತ್ತು ನೀವು ಭುಜಂಗಾಸನ ಮಾಡ್ತೀರಿ, ಆ ಸಮಯದಲ್ಲಿ 10-20 ಒಳ್ಳೆ ವಿಷಯ ನಾನು ನಿಮ್ಗೆ ಹೇಳ್ತೀನಿ. ನೀವು ಇಲ್ಲಿ ನಿಮಗೆ ಯೋಗಿಕ್ ಆಸನ, ಯೋಗಿಕ್ ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ, ಇದು ಯೋಗದ 4 ಹಂತಗಳು, ಯೋಗದ 4 ಸ್ತಂಭಗಳು ಇವು, 4 ಕಂಬಗಳು, 4 ಕಾಲುಗಳು ಇವು, 4 ಪಾದಗಳು, 4 ಸ್ಟೆಪ್ಸ್ ಇದೆ ಯೋಗಿಕ್ನದ್ದು. ಯೋಗಿಕ್ ವ್ಯಾಯಾಮ ನಿಮ್ಮಿಂದ ಎಷ್ಟಾಗುತ್ತೋ, ಯೋಗಿಕ್ ಆಸನ ಮತ್ತು ಯೋಗಿಕ್ ವ್ಯಾಯಾಮ, ಆಸನ, ಪ್ರಾಣಾಯಾಮ ಇವನ್ನೆಲ್ಲ ಧ್ಯಾನ ಬಿಟ್ಟು ಮಾಡಿ. ಪೂರ್ತಿ ಅಂತರ್ಮುಖಿಯಾಗಿ, ಏಕಾಗ್ರಚಿತ್ತರಾಗಿ. ಮತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಕೆಲವರಿಗೆ ಸೊಂಟ ನೋವು ಇರುತ್ತೆ, ಅಂದರೆ ಒಂದೊಂದು ಆಸನ ಎಷ್ಟು ಹೊತ್ತು ಮಾಡಬೇಕು? 2 ನಿಮಿಷದಿಂದ ಹಿಡಿದು, ಜೋರಾಗಿ ಹೇಳಿ, 10 ನಿಮಿಷದವರೆಗೆ. 2 ನಿಮಿಷದಿಂದ ಹಿಡಿದು 10 ನಿಮಿಷ ಮಾಡಬೇಕು. ಜನರೇನು ಮಾಡ್ತಾರೆ? 10 ಸೆಕೆಂಡ್ ಮಾಡ್ತಾರೆ, 20 ಸೆಕೆಂಡ್ ಮಾಡ್ತಾರೆ. ನೋಡಿ, 10-20 ಸೆಕೆಂಡ್ ಅಲ್ಲ, 10 ಸೆಕೆಂಡ್ನಿಂದ ಏನೂ ಆಗೋಲ್ಲ. ಹೀಗೆ 1, 2, 3, 4, 5, 6, 7, 8, 9, 10 ಹೇಳ್ತಾರೆ. ಇದಕ್ಕಿಂತ ಹೆಚ್ಚು ಆಗಲ್ಲ. 10 ಸೆಕೆಂಡ್ ಅಲ್ಲ, ಎಷ್ಟೊತ್ತು ಮಾಡಬೇಕು? 10 ನಿಮಿಷ ಹೇಳ್ತಾರೆ. 10 ನಿಮಿಷದಲ್ಲಂತೂ ಏನಾಗ್ಬಿಡುತ್ತೆ? ಏನಾಗೋಲ್ಲ, ಒಳ್ಳೇದೇ ಆಗುತ್ತೆ. ಈಗ ನಿಮ್ಗೆ ಅರ್ಥವಾಯ್ತಲ್ಲ? ಪೂರ್ತಿ ಯೋಗ ಮಾಡಿ. ನಾನೀಗ ಇದಕ್ಕೆ 10 ಉದಾಹರಣೆ ಕೊಡ್ತೀನಿ. ಇದು ಸೊಂಟ ನೋವಿಂದು ಹೇಳಿದೆ. ಇನ್ನು ಕೆಲವರದು ಹೊಟ್ಟೆ ದಪ್ಪವಾಗಿದೆ, ಅವರಿಗೆ 100ರಿಂದ 500 ಬಾರಿ ಅಂತ ಹೇಳ್ತೀನಿ. 2 ಕಿಲೋ ತೂಕ ಕೂಡ ಕಡಿಮೆ ಮಾಡ್ತಾರೆ. 1, 1.5, 2 ಕಿಲೋ. ಕೆಲವರು ಅರ್ಧದಲ್ಲಿ ನಿಲ್ಲಿಸಿದ್ದಾರೆ, ದಿನಾಲೂ ಅರ್ಧ ಕಿಲೋ ಕಮ್ಮಿ ಮಾಡ್ತಿದ್ದಾರೆ. ಯಾಕೆ? ಅವರು ಮಾಡುವ ವಿಧಾನ ಏನಿದೆ ಅದು ಸರಿಯಾಗಿಲ್ಲ. ಅವರು ಭುಜಂಗಾಸನವನ್ನು 100 ಬಾರಿ ಮಾಡಬೇಕು, ಮಾಡ್ತಾರೆ 10 ಸಲ. ಹತ್ತು ಸಲ ಮಾಡಿ ಅನ್ಸುತ್ತೆ ಹಿಮಾಲಯ ತಲೆ ಮೇಲೆ ಹೊತ್ಕೊಂಡಿದ್ದೇವೆ. 10 ಸಲ ಅಲ್ಲ, ಎಷ್ಟು ಸಲ ಮಾಡಬೇಕು? 100 ಸಲ. ಅದಲ್ಲದೆ 100, 200, 300, 500 ಸಲ ಕೂಡ ನಾವು ಮಾಡಿಸ್ತೀವಿ. ಆಮೇಲೆ ವಕ್ರವಾಗಿದ್ದವರು, ಕುಂಟುವವರು ಎಲ್ಲರೂ ಸರಿಯಾಗ್ಬಿಡ್ತಾರೆ. ಆದರೆ ಮೆಲ್ಲನೆ ಹೆಚ್ಚಿಸಬೇಕು. ಹೀಗೆ ಸರಿ. ಭುಜಂಗಾಸನದ ನಂತರ ಈಗ ಮಧ್ಯದಲ್ಲಿ ನಿಮಗೆ ದಣಿವಾದರೆ ಬಲಹೀನರು ಅವರು ಮಕರಾಸನ ಮಾಡಿ. ಎಷ್ಟು ಹೊತ್ತು? ಇದು 10 ನಿಮಿಷ ಮಾಡಬಾರ್ದು. ಇದು 10-20 ಸೆಕೆಂಡ್ ಮಾಡಿ. ಇವುಗಳ ಬಗ್ಗೆ ನಾನು ಎಲ್ಲ ರಿಸರ್ಚ್ ಮಾಡಿದ್ದೀನಿ. 10-20 ನಿಮಿಷದ ವಿಶ್ರಾಮ ನಿಮ್ಮ ಹಾರ್ಟ್, ನಿಮ್ಮ ಬ್ರೈನ್, ನಿಮ್ಮ ಬ್ಲಡ್ ಪ್ರೆಷರ್, ನಿಮ್ಮ ಬ್ರೆತ್ ರೇಟ್, ಹಾರ್ಟ್ ರೇಟ್, ಬ್ರೆತ್ ರೇಟ್, ನಿಮ್ಮೆಲ್ಲ ಮೆಟಬಾಲಿಸಮ್ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ನಾನು HRV, ಹಾರ್ಟ್ ರೇಟ್, ವೇರಿಯಬಿಲಿಟಿ, BP, ಶುಗರ್ ಮತ್ತು ಪಲ್ಸ್ ರೇಟ್ ಇವೆಲ್ಲವನ್ನು ಮೆಷರ್ ಮಾಡಿದ್ದೀನಿ. 10ರಿಂದ 20 ಸೆಕೆಂಡ್ಸ್ನಲ್ಲಿ
ಪೂರ್ತಿ ನಾರ್ಮಲ್ ಆಗಿಬಿಡುತ್ತೆ. ಆದ್ದರಿಂದ ಶವಾಸನ ಮಧ್ಯೆ ಮಾಡಬೇಕಾದಾಗ ಅಥವಾ ಮಕರಾಸನ ಈಗ ವಿಶ್ರಾಮ ಮಾಡುವಂತೆ ಮಾಡಬೇಕಾದ್ರೆ ಅಂದರೆ 10-20 ಸೆಕೆಂಡ್ನಲ್ಲಿ ನೀವು ಸಂಪೂರ್ಣ ರಿಲ್ಯಾಕ್ಸ್ ಆಗ್ತೀರಿ. ಶ್ವಾಸದ ಮೇಲೆ ಗಮನ ಕೊಡಿ, ಪೂರ್ತಿ ಅಂತರ್ಮುಖಿಯಾಗಿ. ನಾನು ವೇಗವಾಗಿ ಯೋಗಾಭ್ಯಾಸ ಮಾಡಿ ನನ್ನ ಹಾರ್ಟ್ ರೇಟ್ 200 ಮಾಡಿದೆ. ಎಷ್ಟು? 200. ಮತ್ತು 10-20 ಸೆಕೆಂಡ್ನಲ್ಲಿ ನನ್ನ ಹಾರ್ಟ್ ಬೀಟ್ ವಾಪಸ್ ಬಂತು 60. 200ರಿಂದ 60ಕ್ಕೆ. ಇದೇನೆಂದರೆ ಐಡಿಯಲ್ ಸಿಚುವೇಶನ್, ಕಂಡೀಷನ್ ನಿಮ್ಮ ಬಾಡಿದ್ದು. ಇದು ಆದರ್ಶವಾದ ಸ್ಥಿತಿ. ದೀರ್ಘವಾದ ಶ್ವಾಸ. ಸರ್ವಾಸನ ಮಾಡಿ. ಈಗ ಯೋಗದ, ಯಜ್ಞದ, ಆಯುರ್ವೇದದ, ಪ್ರಾಕೃತಿಕ ಚಿಕಿತ್ಸೆಯ ಈ ಆಧ್ಯಾತ್ಮಿಕ ಜೀವನ ಶೈಲಿಯ ದೊಡ್ಡ ತತ್ವ ನಾನು ಹೇಳ್ತಿದ್ದೀನಿ. ನಾನಂತೀನಿ ನೀವು ಯೋಗ ವೃತ್ತಿಯಾಗಿ, ಯಜ್ಞ ವೃತ್ತಿಯಾಗಿ, ಆಯುರ್ವೇದಿಕ ವೃತ್ತಿಯಾಗಿ, ಪ್ರಾಕೃತಿಕ ವೃತ್ತಿಯಾಗಿ, ಅಧ್ಯಾತ್ಮ ವೃತ್ತಿಯಾಗಿ, ಸತ್ಯ ವೃತ್ತಿಯಾಗಿ, ಸೇವಾ ವೃತ್ತಿಯಾಗಿ, ರಾಷ್ಟ್ರ ವೃತ್ತಿಯಾಗಿ, ಸಂಬಂಧ ವೃತ್ತಿಯಾಗಿ, ಪತಿವ್ರತೆಯಾಗಿ, ಪತ್ನಿವ್ರತೆಯಾಗಿ, ಇವೇನು ವ್ರತಗಳಿವೆ. ಸ್ತ್ರೀಯರಿಗೆ ಹೇಳ್ತಾರೆ ಪತಿವ್ರತೆ. ಅರೆ ನೀನು ಪತ್ನಿವ್ರತೆಯಾಗು ಹುಚ್ಚ. ದೀರ್ಘವಾದ ಶ್ವಾಸ. ಮತ್ತೆ ನೋಡಿ, ಒಂದಂದ್ರೆ ಸರ್ಫೇಸ್ನಲ್ಲಿ ಲೈಫನ್ನು ಜೀವಿಸೋದು, ಮೇಲಿನ ಸ್ತರದಲ್ಲಿ ಪ್ರೇಮ ಮಾಡುವುದು, ಮೇಲಿನ ಸ್ತರದಲ್ಲಿ ಸಂಬಂಧ ನಿಭಾಯಿಸೋದು, ಮೇಲೆನೆ ಯೋಗ ಮಾಡೋದು, ಮೇಲೆನೆ ಊಟ ಮಾಡೋದು, ಜೀವಿಸೋದು, ಮೇಲಿಂದಲೇ ಗುರುವನ್ನು, ಭಗವಂತನನ್ನು, ಮಾತಾಪಿತರನ್ನು ಒಪ್ಪೋದು, ಸಂಬಂಧಗಳನ್ನು ಇರಿಸಿ ಜೀವಿಸೋದು. ಹೀಗೇನೆ ದೇಶದ ಬಗ್ಗೆ ಹೇಳೋದು, ಭಾರತ ಮಾತೆಗೆ ಜೈ, ವಂದೇ ಮಾತರಂ, ಕೆಲಸ ಮಾತ್ರ ಮಾಡೋದು ಬೇಡವಾದ್ದು. ಭಾರತ ಮಾತೆಯನ್ನು ನೇತು ಹಾಕ್ಬಿಡೋದು, ಮತ್ತೆ ವಂದೇ ಮಾತರಂ ಹಾಡೋದು. ಹೀಗಿದು ಸಾಧ್ಯವಿಲ್ಲ. ಆರಾಮಾಗಿ ಮಾಡಿ. ಒಂದೊಂದು ಕಾಲಿಂದ ಯಾರ ಮಕ್ಕಳು ಗಟ್ಟಿಯಾಗಿದ್ದಾರೆ ಅವರು ಹೀಗೆ. ನೇರವಾಗಿ ಮಲಗಿಬಿಡಿ. ಈಗ ನಾನು ಹೇಳಿದ್ದೆ ನೀವು ಡೈರಿ ಇಟ್ಕೊಳ್ಳಿ ಅಂತ. ಒಂದು ಕಾಲಿಂದ ಅಥವಾ 2 ಕಾಲುಗಳಿಂದ ಅರ್ಧಲಾಸನ, ಪಾದವೃತ್ತಾಸನ, ದ್ವಿಚಕ್ರಾಸನ. ಇವತ್ತು ಯೋಗದ ಬಗ್ಗೆ ಪೂರ್ತಿಯಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ಯಾವುದನ್ನು ನಾನು 4 ವೇದಗಳಿಂದ, ಉಪನಿಷತ್ತುಗಳಿಂದ, ಸಾಂಖ್ಯ ಯೋಗ ಹೊಸ ವೈಶಿಷ್ಟ್ಯ ವಿಮಾನದ ದರ್ಶನದಿಂದ, ಯಾರು ರಾಮಾಯಣ ಮಹಾಭಾರತದಿಂದ, ಭಗವದ್ಗೀತೆಯಿಂದ, ಪುರಾಣದಿಂದ, ಯಾರು ಗುರುಜನರಿಂದ, ಗುರು ಪರಂಪರೆಯಿಂದ, ಮತ್ತೆ ನಮ್ಮ ಪೂರ್ವಜರಿಗೆ ಪರಂಪರಾಗತವಾದ ಜ್ಞಾನವಿತ್ತು. ಪುಸ್ತಕಗಳಲ್ಲಿ ಅದು ಇನ್ನೂ ಡಾಕ್ಯುಮೆಂಟೇಶನ್ ಆಗಲಿಲ್ಲ. ಆ ಟ್ರೆಡಿಷನಲ್ ನಾಲೆಜ್ನಿಂದ, ತಮ್ಮ ಎಕ್ಸ್ಪೀರಿಯನ್ಸ್ನಿಂದ, ಅನುಸಂಧಾನದಿಂದ, ಅಂದರೆ ಜ್ಞಾನದ ವಿಭಿನ್ನ ಸ್ರೋತಗಳಿವೆ. ಎಲ್ಲಕ್ಕಿಂತ ಮೊದಲ ಜ್ಞಾನದ ಸ್ರೋತ ಆತ್ಮವೇದ. ಏನು ಹೇಳಿ? ಆತ್ಮದಲ್ಲಿ ಪರಮಾತ್ಮ ಪ್ರೇರಣೆ ನೀಡ್ತಾನೆ. ಮತ್ತೆ ಆ ಆತ್ಮದಲ್ಲಿರುವ ಪರಮಾತ್ಮನ ಪ್ರೇರಣೆ ಏನಿದೆ ಅದನ್ನು ಗೌರವಿಸಬೇಕು ಎಲ್ಲ ರೀತಿಯಲ್ಲಿ. ಒಮ್ಮೆಯೂ ಕೂಡ, ನನ್ನ ಜೊತೆ ಹೇಳಿ, ಒಮ್ಮೆಯೂ ಕೂಡ ಭಗವಂತನ ಅಂತಹ ಪ್ರೇರಣೆಯ ಅನಾದರ ಮಾಡುವುದಿಲ್ಲ. ದೀರ್ಘ ಶ್ವಾಸ ತಗೊಳ್ಳಿ. ಇದು ನೋಡಿ, ನೀವು ಈ ಕಾರ್ಯ ಮಾಡಿದರೆ ನಿಮ್ಮ ಜೀವನದ ಎಲ್ಲ ಕಾರ್ಯಗಳು ಆಗುತ್ತವೆ. ಆತ್ಮದಲ್ಲಿ ಪರಮಾತ್ಮನ ಮೂಲ ಪ್ರೇರಣೆ ಏನಿರುತ್ತೆ, ಕೆಲವೊಮ್ಮೆ ನಾವು ಹೀಗೆ ಸುಮ್ಮನೆ ಮನಸ್ಸಿಗೆ ಬಂದಂತೆ ಮಾಡಿಬಿಡ್ತೇವೆ. ದೀರ್ಘವಾದ ಶ್ವಾಸ. ಸುಳ್ಳು, ಕಪಟ ಕೆಲಸ ಮಾಡಬೇಡಿ. ಹಲವು ಥರದ ಕಪಟಗಳಿವೆ. ಗುರುಗಳದ್ದೇ ಅಲ್ಲ, ಗುರುಗಳದ್ದು ಇರುವುದಿಲ್ಲ, ಮೋಸ ಮಾಡುವವರದ್ದು ಇರುತ್ತೆ. ಒಂದೊಂದು ಕಾಲು, 2 ಕಾಲುಗಳಿಂದ. ಧರ್ಮದಲ್ಲೂ ಕಪಟವಿದೆ, ಸಂಬಂಧಗಳಲ್ಲೂ ಕಪಟವಿದೆ. ಪರಸ್ಪರ ಹೇಳ್ತಿರ್ತಾರೆ, ನಾನಿನ್ನ ಪ್ರೀತಿಸ್ತೀನಿ, ನಾನಿನ್ನ ಪ್ರೀತಿಸ್ತೀನಿ, ನಿಂಗಾಗಿ ಜೀವಿಸ್ತೀನಿ, ನಿಂಗಾಗಿ ಸಾಯಲು ಸಿದ್ಧ. ಕಪಟ ಸಂಬಂಧಗಳಲ್ಲೂ ಇದೆ.
ದೀರ್ಘವಾದ ಶ್ವಾಸ, ಒಂದೊಂದು ಕಾಲಿಂದ 2 ಕಾಲುಗಳಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ. ಕೇಳಿ, ಆರಾಮವಾಗಿ ಎಷ್ಟಾಗುತ್ತೋ ಮಾಡಿ. ಅರ್ಧಲಾಸನ ಮತ್ತು ಪಾದವೃತ್ತಾಸನ ಎಲ್ಲವನ್ನು ಸರಿಯಾಗಿ ಮಾಡಿ. ನಾನೇನು ನಿಮಗೆ ಹೇಳ್ತಿದ್ದೀನಿ. ನೀವು ಬಂದಿದ್ದಾಗ ತುಂಬಾ ಶೆಕೆ ಇತ್ತು. ಈಗ ನಮಗೆ ಹೀಗೆ ಅನಿಸ್ತಿದೆ, ಹೀಗನಿಸುತ್ತೆ. ಎಲ್ಲ ಕೃಪೆಗಳು ಬ್ರಹ್ಮ ಮುಹೂರ್ತದಲ್ಲೇ ಸುರಿದಿವೆ ಅಂತ. ದೀರ್ಘವಾದ ಶ್ವಾಸ. ಅಂದ್ರೆ ನಾನು ನಿಮಗೆ ಹೇಳ್ತಿದ್ದೆ, ಪೂರ್ತಿ ಯೋಗ, ಯಜ್ಞವೂ ಪೂರ್ತಿ, ಪ್ರಾಕೃತಿಕ ಚಿಕಿತ್ಸೆಯೂ ಪೂರ್ತಿ, ಆಯುರ್ವೇದಿಕ್ ಔಷಧಿಯೂ ಪೂರ್ತಿ, ಬೇರೆ ಬೇರೆ ಥೆರಪಿಗಳು. ಕೆಲವು ಥೆರಪಿ 5-10 ನಿಮಿಷ ಮಾಡಬೇಕು, ಕೆಲವು ಅರ್ಧ ಗಂಟೆ, ಕೆಲವು 1 ಗಂಟೆ. ಹೀಗೆ ಎಲ್ಲವನ್ನು ಎಷ್ಟಾಗುತ್ತೋ ಅಷ್ಟು ಸಮಯ ಕೊಟ್ಟು ಸಮಯಬದ್ಧವಾಗಿ, ಅನುಶಾಸಿತವಾಗಿ, ಶ್ರದ್ಧೆಪೂರ್ವಕವಾಗಿ, ಭಕ್ತಿಪೂರ್ವಕ, ಪ್ರೇಮಪೂರ್ವಕ ಒಂದೊಂದು ಹಂತವೇನಿದೆ ಚಿಕಿತ್ಸೆಯ, ಆರೋಗ್ಯದ, ಒಂದೊಂದು ಸೂತ್ರವೇನಿದೆ, ಒಂದೊಂದು ಮಂತ್ರವೇನಿದೆ, ಒಂದೊಂದು ಪ್ರಕ್ರಿಯೆ. ದ್ವಿಚಕ್ರಿಕಾಸನ ಹೀಗೆ ಮಾಡಿ 25 ಬಾರಿ, 100 ಬಾರಿ ಎಲ್ಲರೂ ಮಾಡಬೇಕು. ಹೀಗೆ ಐದತ್ತು ವಿಷಯಗಳನ್ನು ಮೊದಲು ಹೇಳ್ತೀನಿ, ಆ ನಂತರ ಮುಖ್ಯವಾದ ವಿಷಯಗಳನ್ನು ನಂತರ ಹೇಳ್ತೀನಿ ನಾನು. ಅದಂದ್ರೆ, ಯಾರಿಗಾದರೂ ಬೊಜ್ಜು ಕಡಿಮೆ ಮಾಡಬೇಕಾದ್ರೆ, ಅಂದರೆ ಈ ಅಭ್ಯಾಸವನ್ನು 100 ಸಲ 200 ಸಲ ಮಾಡಬೇಕು. ಅವರು ಲೋಕೀಕಲ್ಪವನ್ನು ಮಾಡಬೇಕು. ಅವರು ಅಶ್ವಗಂಧ ಎಲೆಯ ಚಹಾ ಕುಡಿಬೇಕು. ಗೋಧನ್ ಅರ್ಕ್ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು. ತುಂಬ ಹೆಚ್ಚಾಗಿದ್ದರೆ ಮೇದು ಹರವಟಿ ಕೂಡ ಜೊತೆಗೆ ತಗೊಳ್ಳಿ. ಮತ್ತೆ ಲೋಕೀಕಲ್ಪವನ್ನೇ ಮಾಡಿ. ಮತ್ತೆ ನೀವು 2-3 ತಿಂಗಳೊಳಗೆ ನಿಮ್ಮ 30, 40, 50 ಕಿಲೋದಿಂದ ಹಿಡಿದು ಮತ್ತು 6 ತಿಂಗಳು ತಾಗಬಹುದು. ನೀವು 100 ಕಿಲೋ ನಿಮ್ಮ ವೆಯ್ಟ್ ಕಡಿಮೆ ಮಾಡ್ತೀರಾ. ಎಷ್ಟು ಹೇಳಿದೆ? ಜೋರಾಗಿ ಹೇಳಿ. 100 ಕಿಲೋವರೆಗೆ ತೂಕ ಕಡಿಮೆ ಮಾಡಬಹುದು ಬರೀ 6 ತಿಂಗಳ ಒಳಗೆ. ಇದಕ್ಕಿಂತ ಹೆಚ್ಚು ಯಾರ್ದು ಇರಲಿಕ್ಕಿಲ್ಲ. ಯೋಗ ಗ್ರಾಮದಲ್ಲಿ 2 ಕ್ವಿಂಟಲ್ ತೂಕದ ಮನುಷ್ಯನನ್ನು ನೋಡಿದ್ದೀನಿ ನಾನು. ಎಷ್ಟು ಕ್ವಿಂಟಲ್ನದ್ದು ಅಂದರೆ 2 ಕ್ವಿಂಟಲ್ ಇದ್ರೂ ಕೂಡ ನಾವು ನೋಡ್ಕೋಬಹುದು. ಒಂದೊಂದು ಕಾಲಿಂದ 2 ಕಾಲುಗಳಿಂದ 10 ರೌಂಡ್ ಮಾಡಿ ಅರ್ಧಲಾಸನ, ಆಮೇಲೆ ಪಾದವೃತ್ತಾಸನ ಸುತ್ತು ಸುತ್ತು ತಿರುಗಿಸಿ, ಆಮೇಲೆ ದ್ವಿಚಕ್ರಿಕಾಸನ, ಮಧ್ಯೆ ಮಧ್ಯೆ ಸ್ವಲ್ಪ ವಿಶ್ರಾಮ ಮಾಡಿ. ಆದರೆ ಬೊಜ್ಜಿಗೆ ಷರತ್ತು ಇದೆ ಅಂದರೆ ಬೇಡವಾದದ್ದನ್ನು ತಿನ್ನುವುದು ಬೇಡಬೇಕಾಗತ್ತೆ. ಈ ಬೇಡವಾದ್ದು ಮತ್ತು ಕೆಲಸ ಕಳ್ಳತನ. ನಮ್ಮ ಗುರೂಜಿಯವರು ಹೇಳ್ತಿದ್ರು, ಬೇಡವಾದ್ದು ತಿನ್ನುವವರು ಮತ್ತು ಕೆಲಸಗಳರು ಅವರು ಎಂದೂ ಜೀವನದಲ್ಲಿ ಸಫಲರಾಗುವುದಿಲ್ಲ, ಉದ್ಧಾರವಾಗುವುದಿಲ್ಲ. ಪ್ರತಿ ಸಮಯ ಅವರು ಮೈಗಳ್ಳರಾಗಿ ಬಿಟ್ಟರೆ ಕೆಲಸ ಎಲ್ಲ ಉಲ್ಟಾ ಪುಲ್ಟಾ ಆಗುತ್ತೆ, ಏನೂ ಒಳಿತಾಗೋದಿಲ್ಲ. ಯಾರು ಬೇಡವಾದ್ದು ತಿಂತಾರೆ ಅವರ ಆರೋಗ್ಯ ಚೆನ್ನಾಗಿರೋಲ್ಲ. ಏನು ಮಾಡ್ತಾರೆ? ಪೂರ್ತಿ ಶರೀರ ಕೆಟ್ಟು ಹೋಗ್ಬಿಡುತ್ತೆ. ಕೈಗೆ ಸಿಕ್ಕಿದ್ದನ್ನೆಲ್ಲ ತಿಂತಾರೆ, ಆರೋಗ್ಯ ಕೆಟ್ಟು ಹೋಗ್ಬಿಡುತ್ತೆ. ಕೆಲವು ಬಾರಿ ಅಂತೂ ಸರಿ ಜೆನೆಟಿಕ್ ಕಾರಣದಿಂದ, ಯಾರಿಗೋ ಥೈರಾಯ್ಡ್ನ ಕಾರಣದಿಂದ, ಔಷಧಿಯ ಕಾರಣದಿಂದ, ಕೆಲವರಿಗೆ ಅಕ್ಕ ತಾಯಂದಿರಿಗಂತೂ ಅಕ್ಕ ತಾಯಂದಿರು ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚು ತಪಸ್ಸು ಮಾಡ್ತಾರೆ. ಅವರಿಗೆ ಚಪ್ಪಾಳೆ ಹೊಡೀರಿ. ಅರ್ಧ ಸಮಸ್ಯೆಗಳಂತೂ ಈ ಮನುಷ್ಯನಿಗೆ ಜಗತ್ತಿನಲ್ಲಿ ಜನ್ಮ ಕೊಡುವಾಗ ಆಗ್ಬಿಡುತ್ತೆ. ಅವರಿಗೆ ಎಷ್ಟೋ ಅಕ್ಕ ತಾಯಂದಿರು ಮಕ್ಕಳಿಗೆ ಡೆಲಿವರಿಯ ನಂತರ ತೂಕ ಹೆಚ್ಚಾಗುತ್ತೆ. ಡೆಲಿವರಿಯ ನಂತರ ಯಾವುದಾದ್ರೂ ನೋವು ಇಡೀ ಜೀವನಕ್ಕಾಗಿ ಎದ್ದು ಬಿಡುತ್ತೆ.
ಮತ್ತೆ ಈ ಮಕ್ಕಳು ದೊಡ್ಡವರಾಗಿ ಇನ್ನೂ ಅವರಿಗೆ ಸಮಸ್ಯೆ ಮಾಡಿಬಿಡ್ತಾರೆ. ಅವರು ಸುಮ್ಮನೆ ಅಳ್ತಾ ಇರ್ತಾರೆ, ರಕ್ತದ ಕಣ್ಣೀರು. ಹೊಟ್ಟೆಯಲ್ಲಿದ್ದಾಗ ರಕ್ತ ಕುಡಿದು ದೊಡ್ಡದಾದರು. ಒಂದಿನ ನಾನು ಹೀಗೇನೆ ಒಬ್ಬರ ಹತ್ರ ಕೇಳಿದೆ, ನೀವು ಇದು ಯಾಕೆ ಹೇಳ್ತೀರಾ, ನನ್ನ ರಕ್ತ ಯಾಕೆ ಕುಡಿತಿ ಅಂತ. ನೋಡಿ, ನೀವಂತೂ ಕಲಿತವರು, ನಿಮಗೆ ಇದು ಅರ್ಥವಾಗಲ್ವಾ? 9 ತಿಂಗಳು ಹೊಟ್ಟೆಯಲ್ಲಿದ್ದಾಗ ನನ್ನ ರಕ್ತ ಕುಡಿದು ದೊಡ್ಡದಾದ. ನಾಭಿಯಿಂದ ಒಂದು ನಳಿಗೆ ತಾಗಿರುತ್ತೆ. ಆ ನಳಿಗೆಯಿಂದ ಈ ಮಗು ಹೊಟ್ಟೆಯಲ್ಲಿ 3-4 ಕಿಲೋ ತಾಯಿಯ ರಕ್ತದಿಂದಲೇ ಆಗುತ್ತೆ. ಅಂದ್ರೆ ಅಕ್ಕ ತಾಯಂದಿರೇ, ಯಾರಿಗಾದರೂ ಸಿಸೇರಿಯನ್ ಆದ್ರೆ ಅದು ಇನ್ನೂ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಅರ್ಧಲಾಸನ, ಪಾದಲಾಸನ, ದ್ವಿಚಕ್ರಿಕಾಸನ. ಸರಿ, ಮತ್ತೆ ಯಾರಿಗೆ ಸೊಂಟ ನೋವಿದೆಯಲ್ಲ ಅವರು ಗಮನವಿಟ್ಟು ಕೇಳಿ. ಅವರು ಮರ್ಕಟಾಸನ ಸ್ವಲ್ಪ ಹೋದ್ರೂ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗಲು. ದೀರ್ಘವಾದ ಶ್ವಾಸ. ಯಾರಿಗೆ ಸೊಂಟ ನೋವಿದೆ ಅವರು ಮರ್ಕಟಾಸನ ಮಾಡ್ಕೊಳ್ಳಿ. ಒಂದು ರಹಸ್ಯ ಹೇಳ್ಬಿಟ್ಟೆ ನಾನು, ತೂಕ ಕಡಿಮೆ ಮಾಡಲು 100ರಿಂದ ಹಿಡಿದು 500 ಬಾರಿವರೆಗೆ 12 ಅಭ್ಯಾಸ ಹೇಳ್ತೇವೆ. ಬೊಜ್ಜು ಕಡಿಮೆ ಮಾಡಲು 100ರಿಂದ ಹಿಡಿದು 500ರವರೆಗೆ ಈ ಅಭ್ಯಾಸ ಮಾಡಿ. ಮತ್ತೆ ದಿನವಿಡೀ ಏನ್ ತಿನ್ಬೇಕು? ಸೋರೆಕಾಯಿ ತಿನ್ನಿ. ಸೋರೆಕಾಯಿ ಜ್ಯೂಸ್, ಸೂಪ್. ಹೇಳ್ತಾರೆ ಬಾಬಾಜಿ ಇದರಿಂದ ಜೀವನ ನೀರಸವಾಗಿಬಿಡುತ್ತೆ. ಅರೆ ಕೆಲಸಗಳ, ನೀನು ಜೀವನವಿಡೀ ಬೇಡವಾದ ವಸ್ತುಗಳನ್ನು ತಿಂದ್ಬಿಟ್ಟಿದ್ದೀಯ. ಜೀವಿಸೋಕೆ ಈಗೇನ್ ಸಿಗ್ತಿದೆ ಅದು ಬೋನಸ್ಸು. ಅಂದ್ರೆ ಈಗ ಆದರೂ ಕೆಲಸವಾಗದಿದ್ರೆ ಸ್ವಲ್ಪ ಬಾಯ್ಲ್ಡ್ ವೆಜಿಟೇಬಲ್ಸ್ ತಿನ್ಬಿಡಿ. ಆಹಾರ ಚಿಕಿತ್ಸೆಯಲ್ಲಿ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಮತ್ತೆ ವಾಟರ್ಮೆಲನ್ ತಿನ್ಬಿಡಿ, ಸ್ವಲ್ಪ ಬಾಯ್ಲ್ಡ್ ವೆಜಿಟೇಬಲ್ಸ್ ತಿನ್ನಿ. ಆರ್ಥ್ರೈಟಿಸ್ ಇಲ್ದಿದ್ರೆ ಸಿಟ್ರಿಕ್ ಫುಡ್ ಸ್ವಲ್ಪ ತಿನ್ನಿ. ಸಿಟ್ರಿಕ್ನ ಫ್ರೂಟ್ಸ್ ಏನಿವೆ ಅವು ತೂಕ ಬೇಗನೆ ಕಡಿಮೆ ಮಾಡಿಸ್ತವೆ. ಪೈನಾಪಲ್ ಇದೆ, ಕಿತ್ತಳೆ ಹಣ್ಣಿದೆ, ನಿಂಬೆಕಾಯಿ ಇದೆ, ತೂಕ ಕಡಿಮೆ ಮಾಡುತ್ತೆ. ಆದರೆ ನಾನೇನು ಷರತ್ತು ಹಾಕಿದೆ? ಗಂಟು ನೋವು ಇಲ್ಲದಿದ್ರೆ. ಒಬ್ಬಳು ತಂಗಿ ದುಬೈಯಿಂದ ಬಂದ್ಲು, ಅವಳಿಗೆ ಹೆಚ್ಚು ಆರ್ಥ್ರೈಟಿಸ್ ಇತ್ತು. ಸ್ವಾಮಿಯವರೇ, ನನ್ನ ತೂಕ ತುಂಬ ಹೆಚ್ಚಾಗಿತ್ತು, ನಾನೇ ಆಗಿ 30 ಕಿಲೋ ತೂಕ ಕಡಿಮೆ ಮಾಡಿದೆ ಈ ಸಿಟ್ರಿಕ್ ಫ್ರೂಟ್ಸ್ ತಿನ್ಕೊಂಡು. ಅದರಿಂದಾಗಿ ನಾನು ಆರ್ಥ್ರೈಟಿಸ್ನಲ್ಲಿ ಜಾಮ್ ಆಗಿಬಿಟ್ಟೆ. ಯಾವುದನ್ನು ಅತಿ ಮಾಡಬೇಡಿ. ನೋಡಿ, ಅತಿ ಸರ್ವತ್ರ ವರ್ಜಹಿತ್ ಹೇಳಿ. ಅತಿ ಸರ್ವತ್ರ ಹೇಳ್ತಾರೆ ಬಾಬಾಜಿ ನೀವಂತೂ ಅತಿ ಮಾಡಿಸ್ತೀರಿ ಯೋಗದಲ್ಲಿ. ಇದು ಅತಿ ಅಲ್ಲ, ಇದು ಮತಿಪೂರ್ವಕ ಅತಿ. ನೋಡಿ, ಮರ್ಕಟಾಸನ. ಯಾರಿಗೆ ಸೊಂಟ ನೋವಿದೆ ಅವರು ಮರ್ಕಟಾಸನ ಆರಾಮವಾಗಿ ಮಾಡಬೇಕು. ನಾನು ನೋಡಿ ನಿಮಗೆ ಹೇಳ್ತೀನಿ, ನನ್ನೊಂದಿಗೆ ಹೇಳಿ. ಜೀವದ ಪರಾಕಾಷ್ಠೆ ಹೇಳಿ, ಭಕ್ತಿಯ ಪರಾಕಾಷ್ಠೆ, ಪುರುಷಾರ್ಥದ ಪರಾಕಾಷ್ಠೆ, ಸಂಯಮದ ಪರಾಕಾಷ್ಠೆ, ಧೈರ್ಯದ ಪರಾಕಾಷ್ಠೆ, ಪ್ರೇಮದ ಪರಾಕಾಷ್ಠೆ. ಎಲ್ಲವೂ ಜೊತೆಗೆ ಈ ಸತ್ಯ ನಿಮ್ಮೊಳಗೆ ಇರಬೇಕು. ವೀರತೆ ಕೂಡ, ವಿನಯ ಕೂಡ, ಶಾಂತಿಯೂ ಕ್ರಾಂತಿಯೂ, ವಿವೇಕ ಮತ್ತು ತಿಳುವಳಿಕೆ, ಮತಿ, ಶಕ್ತಿ, ಭಕ್ತಿ ಎಲ್ಲವೂ ಜೊತೆಗೆ. ಮರ್ಕಟಾಸನ. ಯಾರಿಗೆ ಸೊಂಟ ನೋವಿದೆ ಅವರೆಲ್ಲರೂ ಈ ಮರ್ಕಟಾಸನ ನಾನು ಹೇಗೆ ಹೇಳಿದ್ದೇನೋ ಹಾಗೆ ಮಾಡ್ತಾ ಹೋಗಿ. ಪೂರ್ತಿ ಡೋಸ್ ಇದ್ದರೆ ಪೂರ್ತಿ ಎಫಿಕೆಸಿ ಬರುತ್ತೆ. ಯಾರಿಗೆ ಸೊಂಟ ನೋವಿದೆ ಮರ್ಕಟಾಸನ ಆರಾಮವಾಗಿ ಏಕಪಾದ ಉತ್ಥಾನಾಸನ. ಒಂದೊಂದು ಕಾಲಿಂದ ಅರ್ಧ ಪವನ ಮುಕ್ತಾಸನ. ತಲೆ ಎತ್ತದೆ 2 ಕಾಲುಗಳಿಂದ. ಯಾರಿಗೆ ಸೊಂಟ ನೋವಿದೆ ಅವರು ಈ ಅಭ್ಯಾಸವನ್ನು ಮಾಡಿ. ಸೊಂಟ ನೋವಿದ್ದವರು ಸೇತುಬಂಧಾಸನ ಮತ್ತು ಕಟಿ ಉತ್ತಾಸನ ಕೂಡ. ಇವೆರಡು ಆಸನವನ್ನು 5-10 ನಿಮಿಷಗಳವರೆಗೆ ಮಾಡಬೇಕು. ಈಗ ನೋಡಿ, ಇದೊಂದು ಇಂಟಿಗ್ರೇಟೆಡ್ ಯೋಗ ಪ್ರಾಕ್ಟೀಸ್. ಏನು ಹೇಳಿ? ಇಂಟಿಗ್ರೇಟೆಡ್ ಯೋಗ ಪ್ರಾಕ್ಟೀಸ್. ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಜೊತೆಗೆ ಮಾಡಿ. ಬೊಜ್ಜನ್ನು ಬಿಟ್ಟು ಬೇರೆ ಹೇಳ್ತೀನಿ. ಮಧುಮೇಹಕ್ಕಾಗಿ. ಮಧುಮೇಹ ಈಗ ಕೇಳಿ, 10-15 ದೊಡ್ಡ ರೋಗಗಳು. ಡಯಾಬಿಟೀಸ್, ಕಾನ್ಸ್ಟಿಪೇಷನ್, ಕೊಲೈಟಿಸ್, ಫ್ಯಾಟಿ ಲಿವರ್, ಹೆಪಟೈಟಿಸ್, ಲಿವರ್ ಸಿರೋಸಿಸ್, ಕಿಡ್ನಿ ಪ್ರಾಬ್ಲಮ್ಸ್, ಯೂಟರಸ್, ಓವರಿ, ಪ್ರಾಸ್ಟೇಟ್ನ ಪ್ರಾಬ್ಲಮ್, ಇನ್ಫರ್ಟಿಲಿಟಿ, UTI, ರೀಪ್ರೊಡಕ್ಟಿವ್ ಆಸ್ಕ್ರಿಟಿ ಸಿಸ್ಟಮ್ನ ಯಾವುದೇ ಪ್ರಾಬ್ಲಮ್ ಇದ್ದವರಿಗೆ ಅವರಿಗಾಗಿ.
10 ರೋಗಗಳಿಗೆ, 10ಕ್ಕಿಂತ ಹೆಚ್ಚು ದೊಡ್ಡ ರೋಗಗಳಿಗೆ ಈಗ 10 ಬಾರಿಯ ಅಭ್ಯಾಸ ತೋರಿಸ್ತೀನಿ. ಯಾರಿಗೆ ಎಷ್ಟಾಗುತ್ತೋ. ಟೋಟಲ್ 15 ಅಭ್ಯಾಸ. ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ವಕ್ರಾಸನ, ಗೋಮುಖಾಸನ, ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ, ಸೇತುಬಂಧಾಸನ, ಪಾದ ಅಂಗುಷ್ಟ ನಾಸಾ ಸ್ಪರ್ಶಾಸನ, ಸರ್ವಾಂಗಾಸನ, ಹಲಾಸನ, ಹತ್ತರಿಂದ 12 ಆಸನ ಮಾಡ್ಕೊಳ್ಳಿ. ಯಾರಿಂದ 12 ಆಗೋಲ್ಲ, ಬೇಕಿದ್ರೆ 4-5 ಮಾಡ್ಕೊಳ್ಳಿ. ಆದರೆ ಪೂರ್ತಿ ಮಾಡಿ. ಯೋಗಾಸನದ ಜೊತೆಗೆ ಪ್ರಾಣಾಯಾಮ. ಭಸ್ತ್ರಿಕಾ, ಯಾರಿಗೆ ಆಸ್ತಮ ಇದೆ ಭಸ್ತ್ರಿಕಾ ಅಥವಾ ದೀರ್ಘ ಶ್ವಾಸದೊಂದಿಗೆ ಮಾಡಿ. ಬಲಹೀನತೆ ಇದ್ದರೆ ಅಭ್ಯಾಂತಕ ಪ್ರಾಣಾಯಾಮದೊಂದಿಗೆ ಮಾಡಿ. ಯಾರ ನಾಭಿ ಚಿಕ್ಕದಿದೆ ಅವರು ಸಹಜ ಶ್ವಾಸದೊಂದಿಗೆ ಕಪಾಲಭಾತಿ ಮಾಡಬೇಡಿ. ಯಾರಿಗೆ ಕೊಲೈಟಿಸ್ ಇದೆ, IBS ಇದೆ, ಯಾರಿಗೆ ಕಾನ್ಸ್ಟಿಪೇಷನ್ ಇದೆ, ಡಯಾಬಿಟೀಸ್ ಇದೆ, ಕ್ರಿಟಿನಿನ್ ಹೆಚ್ಚಿದೆ, ಯಾರ ಶರೀರದಲ್ಲಿ ಗಂಟುಗಳಿವೆ, ಯಾರಿಗೆ ಯುಟರಸ್ ಓವರಿಯಲ್ಲಿ ಫೈಬ್ರಾಯ್ಡ್ಸ್ ಇದೆ, ಫಿಲಿಪಿನ್ ಟ್ಯೂಬ್ ಮುಚ್ಚಿದೆ, ಪ್ರಾಸ್ಟ್ರೇಟ್ ಹೆಚ್ಚಿದೆ, ಒಂದು ವೇಳೆ UTIನ ಪ್ರಾಬ್ಲಮ್ ಇದ್ದರೆ, C25 ಹೆಚ್ಚಿದ್ರೆ ಮಾಡಿ. PSA ಹೆಚ್ಚಿದೆ, ಪ್ರಾಸ್ಟ್ರೇಟ್ ದೊಡ್ಡದಾಗಿದೆ, ಶರೀರದಲ್ಲಿ ಗಂಟುಗಳಿವೆ, ನೀವು ಬರೀ 10 ನಿಮಿಷಗಳು ಮಾಡಿದರೆ ಒಂದು ತುಂಬ ದೊಡ್ಡದಾದ ರೂಪಾಂತರ ನಿಮ್ಮೊಳಗೆ ಆಗ್ಬಿಡುತ್ತೆ. ಮತ್ತೆ ನೀವು ಅದನ್ನು ಬರೀ ಶಬ್ದದಿಂದ ಅನುಭವಿಸಲಾಗದು. ಓದಿ ಕೇಳಿಕೊಂಡು ಬೇಕಿದ್ರೆ ಏನೇ ಆಗಲಿ ಬಿಡಿ, ಯೋಗವನ್ನು ಮಾಡಲೇಬೇಕು. ಯೋಗ ಹೇಳುತ್ತೆ, ಆಸನ ಪ್ರಾಣಾಯಾಮ ಧ್ಯಾನ ಹೇಳುತ್ತೆ, ಸತ್ಯ ನುಡಿಯುತ್ತೆ. ಹತ್ತು ನಿಮಿಷ ಮಾಡಿದ್ರೆ ನೀವು ಸ್ವತಃ ನೋಡ್ತೀರಿ, ಅರೆ ಬಾಬಾಜಿ ಏನು ಹೇಳ್ತಿದ್ರು ಅದು ನನ್ನೊಳಗೆ ಆಗೋಯ್ತು, ನನ್ನ ಶುಗರ್ ಸರಿಯಾಗಿ ಬಿಡ್ತು, ನನ್ನ ಇನ್ಸುಲಿನ್ ಬಿಟ್ಟೋಯ್ತು, ನನ್ನ ಕ್ರಿಟಿನಿನ್ ಸರಿಯಾಯಿತು, ನನ್ನ ಪ್ರೋಸ್ಟ್ರೇಟ್ ಯುಟರಸ್ ಓವರೀಸ್ ಗಂಟುಗಳಿದ್ದವು, ದೊಡ್ಡದಾಗಿದ್ದವು ಯುಟರಸ್, ದೊಡ್ಡ ದೊಡ್ಡ ಗಂಟುಗಳು, ಈರುಳ್ಳಿ ಆಲೂಗಡ್ಡೆ ಅಂತ ಗಂಟುಗಳು ಕರಗಿ ಹೋದವು. ಪಾಲಿಸಿಸ್ಟಿಕ್ ಓವರಿ, ಪಾಲಿಸಿಸ್ಟಿಕ್ ಕಿಡ್ನಿ ಸೂಡೋ ಸರಿಯಾಗಿ ಹೋಯ್ತು. ಪ್ರಾಸ್ಟ್ರೇಟ್ ದೊಡ್ಡದಾಗಿತ್ತು, ಇರಬೇಕಾಗಿತ್ತು 20 ಗ್ರಾಮ್, ಆಯಿತು 50 ಗ್ರಾಮ್ 80 ಗ್ರಾಮ್. PSA ಲೆವೆಲ್ ಹೆಚ್ಚಾಗಿತ್ತು, ಇದು ನಾರ್ಮಲ್ ಆಯಿತು. ಸೋರೆಕಾಯಿ ಜ್ಯೂಸ್ ಕುಡ್ದೆ, ಕರಿಮೆಣಸು ತುಳಸಿ ತಗೊಂಡೆ, ಹೊಟ್ಟೆ ಕ್ಯಾನ್ಸರ್ ಇತ್ತು. ಈಗ ಪ್ರಾಸ್ಟ್ರೇಟ್ ಕ್ಯಾನ್ಸರ್ ಇದ್ರೆ ಏನು ಮಾಡ್ತಾರೆ? ಸೋರೆಕಾಯಿ ಜ್ಯೂಸ್ 1 ಗ್ಲಾಸ್, ತುಳಸಿ ಎಲೆ 5ರಿಂದ 11 ತುಳಸಿ ಎಲೆ ಐಡಿಯಲ್ ಆಗಿದೆ, ಮತ್ತೆ 3ರಿಂದ 5 ಕರಿಮೆಣಸು ಸಾಕು. ಮತ್ತೆ 1 ವಾರದಿಂದ 1 ತಿಂಗಳೊಳಗೆ ಪ್ರಾಸ್ಟ್ರೇಟ್ ಕ್ಯಾನ್ಸರ್ ಹೋಗುತ್ತೆ. ಇದು ನಾನು ಯಾವುದೇ ಪುಸ್ತಕದಲ್ಲಿ ಓದಿದ್ದನ್ನ ನಿಮಗೆ ಹೇಳ್ತಾ ಇಲ್ಲ. ಈಗ ಕೈಲಾಸ್ ಪುರೋಹಿತಣ್ಣ ಬಂದಿದ್ರು, ಹೇಳ್ತಾರೆ ಬಾಬಾಜಿ ನನಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿತ್ತು, ಮತ್ತೆ 2 ವಾರಗಳಲ್ಲಿ ಪೂರ್ತಿ ರಿಪೋರ್ಟ್ ಇದೆ, 2 ವಾರಗಳಲ್ಲಿ ಗುಣವಾದೆ ಬಾಬಾಜಿ. ಇದು ಚಮತ್ಕಾರವಾಯಿತು. ಪ್ರೋಸ್ಟ್ರೇಟ್ ದೊಡ್ಡದಾಗಿತ್ತು, ಅದಂದ್ರೆ 50 ತನಕ ಹೋಗಿತ್ತು. PSA ಹೆಚ್ಚಾಗಿತ್ತು. ಇಲ್ಲಿ ಎಷ್ಟು ಮಂದಿಗೆ CA25 ಇದೆ ಅಂತ ನೀವು ನೋಡ್ತಾ ಇದ್ದೀರಿ. ಪ್ರಾಸ್ಟ್ರೇಟ್ ಪುನಃ 17 ಗ್ರಾಮ್ಗೆ ಬಂತು, ಯಾವುದು 50 ಗ್ರಾಮ್ ಆಗಿತ್ತು. ಹಾಗೇನೆ ಹೊಟ್ಟೆ ಕ್ಯಾನ್ಸರ್ ಇದ್ರೆ ಇಲ್ಲಿ ಒಬ್ಬ ಅಕ್ಕ ಅವರು ಕೂತಿದ್ರು, ಇಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಅವರಿಗೆ ಹೊಟ್ಟೆ ಕ್ಯಾನ್ಸರ್ ಇತ್ತು. 20 ವರ್ಷದಿಂದ ನನ್ನಲ್ಲಿಗೆ ಬರ್ತಿದ್ರು. ಹೇಳಿದ್ರು, ಸ್ವಾಮೀಜಿ ನೀವು ಹೇಳ್ತಿದ್ರಿ ಮೊಸರಲ್ಲಿ, ನನಗೆ ಯಾರೋ ಹೇಳಿದ್ರು, ನಾನು ಹೇಳಿಬಿಟ್ಟೆ, ಮೊಸರಲ್ಲಿ ತುಳಸಿ ಎಲೆ ಹಾಕಿ ತಿನ್ಬೇಕು, 21ರಿಂದ 51 ತಿನ್ಬಹುದು. ಬಾಬಾಜಿ ನಾನು 21 ಎಲೆಯನ್ನ ಪೀಸ್ ಮಾಡಿಬಿಟ್ಟು ಅದನ್ನ ಮೊಸರಲ್ಲಿ ಹಾಕಿ ತಿಂತಿದ್ದೆ. ಮತ್ತೆ ಪ್ರಾಣಾಯಾಮ ಅರ್ಧ ಗಂಟೆ 1 ಗಂಟೆ ನೀವೇನು ಹೇಳ್ತಿದ್ರಿ ಕಪಾಲಭಾತಿಯೊಂದಿಗೆ ಮಾಡ್ತಿದ್ದೆ. ಮತ್ತೆ ಬಾಬಾ ನನ್ನ ಹೊಟ್ಟೆ ಕ್ಯಾನ್ಸರ್ ಸರಿಯಾಗ್ಬಿಡ್ತು. ಈ ಹೊಟ್ಟೆ ಕ್ಯಾನ್ಸರ್, ಯೂಟರಸ್ ಕ್ಯಾನ್ಸರ್, ಓವರಿ ಕ್ಯಾನ್ಸರ್,
2 ತಿಂಗಳಲ್ಲಿ ಹೋಗ್ಲಾಡಿಸ್ಬೋದು, 2-3 ತಿಂಗಳಲ್ಲಿ. ಆದರೆ 1 ಗಂಟೆ ಕಪಾಲಭಾತಿ ಮಾಡಬೇಕು. ಪವನ ಮುಕ್ತಾಸನ ಹೀಗೆ, ಮತ್ತೆ ಉತ್ಥಾನ ಪಾದಾಸನ 2, 3, 5 ರೌಂಡ್ನಲ್ಲಿ ಮಾಡಿಬಿಡಿ. ಪಾಲಿಸಿಸ್ಟಿಕ್ ಅವರಿ, ಪಾಲಿಸಿಸ್ಟಿಕ್ ಕಿಡ್ನಿ ಜಗತ್ತಿನಲ್ಲಿ ಎಲ್ಲಿ ಗುಣವಾಗೋದಿಲ್ಲ. ಇಡೀ ಜಗತ್ತು ಏನು ಅನ್ನುತ್ತಾ ಅದಕ್ಕೆ ನಾನು ವಿರುದ್ಧ ಅಂತೀನಿ. ಜನ ಅಂತಾರೆ ಬಾಬಾಜಿ ಒಂದು ನೀವು ಸುಳ್ಳು ಹೇಳ್ತೀರಿ ಅಥವಾ ಜಗತ್ತು ಸುಳ್ಳು ಹೇಳುತ್ತೆ. ಜಗತ್ತು ಸುಳ್ಳು ಅಂತ ಹೇಳಿದ್ರೆ ಎಲ್ಲರೂ ನನ್ನ ಹಿಂದೆ ಬಿದ್ದುಬಿಡ್ತಾರೆ ಕೋಲ್ ಹಿಡ್ಕೊಂಡು. ಆದ್ದರಿಂದ ಜಗತ್ತಿನ ಬಗ್ಗೆ ನಾನು ಇಷ್ಟೇ ಹೇಳಬಲ್ಲೆ, ಇವರು ಪಾಪ ಅವಿವೇಕಿಗಳು. ಇವರಿಗೆ ಗೊತ್ತಿಲ್ಲ, ಇವರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಯೋಗ, ಯಜ್ಞ, ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ಈ ಆಧ್ಯಾತ್ಮಿಕ ಜೀವನ ಶೈಲಿಯನ್ನು ಅನುಕರಣೆನೇ ಮಾಡಿಲ್ಲ. ಈಗ ಯಾರು ಬೆಲ್ಲ ತಿನ್ನಿಲ್ಲ, ಅದು ಸಿಹಿ ಇರುತ್ತಂತ ಅವರಿಗೆ ಹೇಗೆ ಗೊತ್ತಾಗುತ್ತೆ? 99%ನಿಂದ 100%ವರೆಗೆ ನೀವು ನಿಮ್ಮ ರೋಗಗಳನ್ನು ನಿಮ್ಮ ಪೂರ್ವಜರ ಜ್ಞಾನ, ನಿಮ್ಮ ಪುರುಷಾರ್ಥ ಮತ್ತು ನಿಮ್ಮ ನಿಷ್ಠೆಯ ಬಲದ ಮೇಲೆ ನೀವು ಆ ದೊಡ್ಡ ರೋಗಗಳನ್ನು ಪರಾಜಯ ಮಾಡ್ಬೋದು. ನಾನು ಮಾಡಿ ತೋರಿಸಿದ್ದೇನೆ, ಹೇಳಿದ್ದು ಮಾತ್ರವಲ್ಲ. ಉತ್ಥಾನ ಪಾದಾಸನ ಅರ್ಧ 1 ನಿಮಿಷ ಪ್ರಾಕ್ಟೀಸ್ ಮಾಡಿ ನೋಡಿ. ಕೆಲವರು 10-20 ಸೆಕೆಂಡ್ ಮಾಡ್ತಾರೆ ಮತ್ತೆ ಸೋತು ಹೋಗ್ತಾರೆ. ಮೊದಲು ಕಷ್ಟವಾಗುತ್ತೆ. ಕಷ್ಟವಾಗ್ಲಿ, ಏನು ಚಿಂತೆ ಅನ್ನಿ. ಸರಿ, ನೌಕಾಸನ ಮಾಡಿ, ಮತ್ತೆ ಸೇತು ಬಂಧಾಸನ, ಪಾದಾಂಗುಷ್ಟ ನಾಶಾಸನ, ಸರ್ವಾಂಗಾಸನ, ಹಲಾಸನನು ಮಾಡಿ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ. ಕೆಲವರದ್ದು ನಾಭಿ ಒಳಗೆ ಹೋಗುತ್ತೆ, ಧರಣ ಒಳಗೆ ಹೋಗುತ್ತೆ. ಚಿಕ್ಕ ಪುಟ್ಟ ಮಕ್ಕಳು ಮಾಡ್ತಿದ್ದಾರೆ. ಅವನಿ ಪುಟ್ಟ, ಚಿಕ್ಕ ಪುಟ್ಟ ಮಕ್ಕಳು ಬಂದಿದ್ದಾರೆ ಇಲ್ಲಿ, 4-5 ಮಕ್ಕಳು. ಅವನಿಯ ಜೊತೆಗೆ ಅವರನ್ನೆಲ್ಲ ಇಲ್ಲಿ ಕಳಿಸಿ ಟುಕ್ ಟುಕ್ ಅಂತಿದ್ದೆ. ನಿನ್ನೆ ಇವಳು ಹೇಳಿದ್ಲು ಟುಕ್ ಟುಕ್ ಅನ್ಬಾರ್ದು ಅಂತ. ನಾನು ಅವನಿ, ಇವಳೊಂದಿಗೆ ಇನ್ನೂ 2 ಮಕ್ಕಳು ಬಂದಿದ್ದಾರೆ. ಇವರದು ಇನ್ಸುಲಿನ್ ಹೆಚ್ಚಾಗಿಬಿಟ್ಟಿದೆ. ಒಬ್ಬಂದಂತೂ 50ಕ್ಕೆ ಏರಿಬಿಟ್ಟಿದೆ. ಈ ಎಲ್ಲ ಮಕ್ಕಳನ್ನು ಮೇಲೆ ಕಳಿಸಿ, ಚಿಕ್ಕ ಮಕ್ಕಳನ್ನು ಕಳಿಸಿ, ದೊಡ್ಡವರು ಕೆಳಗನೆ ಮಾಡ್ತಾ ಇರಿ. ಎಲ್ಲರೂ ಮಾಡಿ, ಎಲ್ಲರೂ ಮಾಡಿ. ಕೆಲವರಂತೂ ಹಾಗೆ ಕೂತಿದ್ದಾರೆ, ಹೀಗೆ ಕೂತಿದ್ದಾರೆ. ಬಾಬಾಜಿ ನಮ್ಮದನ್ನು ನೀವೇ ಮಾಡಿ ಅಲ್ಲ. ಗುರು ಕೃಪೆ ಆಗುತ್ತೆ. ಗುರು ಕೃಪೆ ಏನಂದ್ರೆ, ನನಗೆ ಡಯಾಬಿಟಿಸ್ ಇಲ್ಲ, ಆದರೂ ನಾನು ನಿಮ್ಮೊಂದಿಗೆ ಮಾಡ್ತಾ ಇದ್ದೇನೆ. ಅದೇ ಗುರು ಕೃಪೆ. ನನಗೆ ಏನೂ ರೋಗವಿಲ್ಲ, ಆದರೂ ಮಾಡ್ತಿದ್ದೀನಿ. ನಿರಂತರವಾಗಿ ಮಾಡಿದರೆ ಪರಿವರ್ತನೆ ಬರುತ್ತೆ. ಮಾಡಿ ಮಕ್ಕಳೇ, ಎಲ್ಲರೂ ಜೊತೆಗೆ ಮಾಡಿ. ಓಂ ನೀನು ಮಾಡು, ಓಂ ಮಗು ನೀನು ಮಾಡು, ಎಲ್ಲರೂ ಮಾಡಿ. ಮಂಡುಕಾಸನ ಮಾಡ್ತೀಯ, ಮಾಡು. ನೀವೆಲ್ಲ ಮಕ್ಕಳು ನೀವೆಲ್ಲರೂ ಮಾಡ್ತಾ ಇರಬೇಕು. ಕಪಾಲಭಾತಿ ಕೂಡ ನಾನು ಅನ್ನೋ ತನಕ ಮಾಡಬೇಕು. ಎಲ್ಲರೂ ಮಾಡಿ. ಇವರಂತೂ ನಾನು ಇಲ್ಲ ಅನ್ನೋವರೆಗೆ ಮಾಡ್ತಾ ಇರ್ತಾರೆ. ಮತ್ತೆ ನೀವು 10 ಸೆಕೆಂಡ್ ಮಾಡಿದ್ರಿ. ಆಮೇಲೆ ಬೈಬೇಕು, 100 ಬಾರಿ ಬೈಬೇಕಾಗತ್ತೆ ನಿಮಗೆ. ಮಕ್ಕಳಂತೆ ಆಗಿ ಒಮ್ಮೆ ಹೇಳಿಬಿಟ್ರೆ ಮಗು ಹೀಗೆ ಮಾಡು, ಬಾಬಾಜಿ ಅವ್ರು ನಿಮ್ಮ ಮಾತು ಕೇಳ್ತಾರೆ. ನಾನು ಇವರನ್ನು ಹಾಗೆ ಸಂಭಾಳಿಸ್ತೀನಿ. ಇಲ್ಲ, ಹಾಗೇನಿಲ್ಲ. ಈ ಮಕ್ಕಳು ತುಂಬ ಒಳ್ಳೆಯವರು. ಮಕ್ಕಳು ಕೆಟ್ಟವರಾಗೇ ಇರುವುದಿಲ್ಲ. ತಂದೆ ತಾಯಿಯರು ಸರಿಯಾಗಿದ್ರೆ. ತಾಯಿ ತಂದೆ ಸರಿ ಇಲ್ಲ, ಮಕ್ಕಳಿಗೆ ಹೇಳ್ತಾರೆ ಏ ಮಗು ಶಾಂತವಾಗು. ಹಿಂದೆ ಹೇಳೋಕ್ಕಾಗಲ್ಲ ಮಗುವಿಗೆ ಅಂತಾನೆ. ಅಪ್ಪ ನೀವು ನೋಡಿ, ಯಾಕಂದ್ರೆ ಮಕ್ಕಳು ನೋಡ್ತಾರೆ. ನಾವೇನು ಹೇಳ್ತೇವೆ ಅದನ್ನು ಮಕ್ಕಳು ಮಾಡೋದಿಲ್ಲ, ನಾವೇನು ಮಾಡ್ತೀವಿ ಅದನ್ನು ಮಾಡ್ತಾರೆ. ಸರಿ, ಸೇತು ಬಂಧಾಸನ ಮಾಡಿ. ಮಕ್ಕಳೇ ಸರಿ, ನನ್ನ ಜೊತೆಗೆ ಮಾಡಿ. ಮಂಡುಕಾಸನ ಆಮೇಲೆ ಮಾಡ್ತೀನಿ, ಇದನ್ನು ಮೊದಲು ಮಾಡಿ. ಸರಿ ಮಕ್ಕಳೇ, ಸೇತು ಬಂಧಾಸನ ಮಾಡಿ.
ಸೇತು ಬಂಧಾಸನ. ಇದನ್ನು 5 ನಿಮಿಷ ಮಾಡಬೇಕು. 5 ನಿಮಿಷ ಮಾಡಿ ನಂತರ ಯಾರಿಗೆ ಡಯಾಬಿಟೀಸ್ ಇದೆ ಕಪಾಲಭಾತಿ ಮಾಡಬೇಕು. ಡಯಾಬಿಟೀಸ್, ಕಾನ್ಸ್ಟಿಪೇಷನ್, PCOD, ಕಿಡ್ನಿ ಫೇಲಿಯರ್, ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ, ಹಾರ್ಟ್ನ ಪ್ರಾಬ್ಲಮ್ ಇದೆ ಅಂದರೆ ಕಪಾಲಭಾತಿ ಜೊತೆ ಮಾಡಬೇಕು. ಇನ್ಫರ್ಟಿಲಿಟಿ ಇದ್ರೂ ಕೂಡ ಕಪಾಲಭಾತಿ ಅಥವಾ ಬಾಹ್ಯ ಪ್ರಾಣಾಯಾಮನ ಜೊತೆ ಹೀಗೆ ಮಾಡಿ ಯಾರಿಗೆ ಆಸ್ತಮಾ ಇದೆ ಭಸ್ತ್ರಿಕಾ ದೀರ್ಘಶ್ವಾಸದೊಂದಿಗೆ ಮಾಡಿ. ಯಾರಿಗೆ ಬಲಹೀನತೆ ಇದೆ ಅಭ್ಯಂತರ ಪ್ರಾಣಾಯಾಮದೊಂದಿಗೆ ಮಾಡಿ. ಯಾರಿಗೆ ಥೈರಾಯ್ಡ್ ಇದೆ ಅವರು ಉಜ್ಜಯನೊಂದಿಗೆ ಮಾಡಿ. ಮಾಡಿ ಮಕ್ಕಳೇ, ಎಲ್ಲರೂ ನಿರಂತರವಾಗಿ ಒಂದೇ ಆಸನ ಮಾಡಿ ಹೀಗೆ. ಸರಿ, ಪಾದಾಂಗುಷ್ಟ ನಾಶ ಸ್ಪರ್ಶಾಸನ. 2 ಕೈಗಳನ್ನು ಪಾದಗಳೊಂದಿಗೆ ಜೋಡಿಸಿರಿ. ಈಗ ನೋಡಿ, ನಾನು ಯಾವತ್ತೂ ಚಿಕ್ಕ ಅಂಥ ಕೆಲಸ ಮಾಡೇ ಇಲ್ಲ. ಏನು ಜಗತ್ತು ಮಾಡುತ್ತೆ? ಇಡೀ ಜಗತ್ತು ಮದುವೆ ಮಾಡಿಕೊಳ್ಳುತ್ತೆ, ನಾನು ಮದುವೆ ಮಾಡೇ ಇಲ್ಲ. ಇಡೀ ಜಗತ್ತು ಮನೆಯಲ್ಲಿರುತ್ತೆ, ನಾನು ಮನೇನೇ ಬಿಟ್ಬಿಟ್ಟೆ. ಇಡೀ ಜಗತ್ತು ರೊಟ್ಟಿ ತಿನ್ನುತ್ತೆ, ನಾನು ರೊಟ್ಟಿ ತಿನ್ನೋದನ್ನು ಬಿಟ್ಬಿಟ್ಟೆ. ಇಡೀ ಜಗತ್ತು ಧಾನ್ಯ ತಿನ್ನುತ್ತೆ, ನಾನು ಸುಮಾರು 25 ವರ್ಷ ಧಾನ್ಯನೇ ತಿನ್ನಲಿಲ್ಲ. ಇಡೀ ಜಗತ್ತು ಅನ್ನತ್ತೆ ಧಾನ್ಯ ಇಲ್ಲದೆ ಜೀವಿಸೋಕ್ಕಾಗಲ್ಲ, ನಾನು ಅದಿಲ್ಲದೆ ಜೀವಿಸ್ತೀನಿ, ನಾನು ಸ್ವಲ್ಪ ಪೆದ್ದ. ಏನು ಇಡೀ ಜಗತ್ತು ಅನ್ನತ್ತೆ, ಇಡೀ ಜಗತ್ತು ಏನು ಮಾಡುತ್ತೆ ಅದರ ವಿರುದ್ಧವಾಗಿ ಮಾಡ್ತೀನಿ. ಮತ್ತೆ 1 ನಿಮಿಷ ಮಾಡಬೇಕು. ಕಡಿಮೆ ಅಂದರೆ ಹೀಗೆ 1 ನಿಮಿಷಕ್ಕಿಂತ ಕಡಿಮೆ ಅಂದರೆ ರಿಜೆಕ್ಷನ್ ಆಗುತ್ತೆ. 1 ನಿಮಿಷಕ್ಕಿಂತ ಯಾರು ಕಡಿಮೆ ಮಾಡ್ತಾರೆ ಅವರೆಲ್ಲ ರಿಜೆಕ್ಟೆಡ್ ಕೋಟದಲ್ಲಿ ಹೋಗ್ಬಿಡ್ತಾರೆ. ಹಾ, ಮಿನಿಮಮ್ ಎಷ್ಟು ಅರ್ಹತೆಯಂತೂ ಇರಲೇಬೇಕು. 1 ನಿಮಿಷದಷ್ಟು ಮಾಡುವ. ಮಕ್ಕಳಿಂದ ಬೇಕಿದ್ರೆ 2 ನಿಮಿಷ ಮಾಡಿಸ್ಕೊಳ್ಳಿ. ಆಮೇಲೆ ಸರಿ, ದೊಡ್ಡವರದ್ದಂತೂ ಈಗ ಕೆಲವರದ್ದು 1 ಫೀಟ್ನ ಅಂತರವಿದೆ. ಹೇಳ್ತಾರೆ, ಬಾಬಾಜಿ ಅದು ಹೆಬ್ಬೆರಳು ಮೂಗಿನವರೆಗೆ ಬರಲೇ ಇಲ್ಲ. ನಾನು ಕೇಳಿದೆ, ಎಲ್ಲಿದೆ? 1 ಫೀಟ್ ದೂರ. ತಮ್ಗೇನೆ ಮಾಡೋಕ್ಕಾಗಲ್ಲ, ಇದೆಂತಹ ಅವಸ್ಥೆಯಪ್ಪ. ಸರಿ, ಎದ್ಬಿಡಿ. ಪೂರ್ತಿ ಸರ್ವಾಂಗಾಸನ, ಹಲಾಸನ. ಈಗ ನೋಡಿ, ಇಡೀ ಜಗತ್ತು ಅನ್ನತ್ತೆ ಟೈಪ್ 1 ಡಯಾಬಿಟೀಸ್ ಒಳ್ಳೇದು ಅಲ್ಲ ಅಂತ. ಇಡೀ ಜಗತ್ತು ಅನ್ನತ್ತೆ ರೊಮಟಾಯ್ಡ್ ಆರ್ಥ್ರೈಟಿಸ್ ಒಳ್ಳೇದಲ್ಲ ಅಂತ. ಇಡೀ ಜಗತ್ತು ಅನ್ನತ್ತೆ ಸೂಡೋ ಒಳ್ಳೇದಲ್ಲ ಅಂತ. ಇಡೀ ಜಗತ್ತು ಅನ್ನತ್ತೆ ಹೆಚ್ಚಿದ ಕ್ರೆಟಿನೈನ್ ಕಡಿಮೆ ಆಗೋದಿಲ್ಲ. ಇಡೀ ಜಗತ್ತು ಅನ್ನತ್ತೆ ಅಂದ್ರೆ ಆಪರೇಷನ್ ಮಾಡದೆ ಪ್ರಾಸ್ಟ್ರೇಟ್ ಕ್ಯಾನ್ಸರ್, ಯೂಟೆರಸ್, ಓವರಿಯನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಗುಣವಾಗಲ್ಲ. ಇಡೀ ಜಗತ್ತು ಅನ್ನತ್ತೆ ಬ್ಲಡ್ ಕ್ಯಾನ್ಸರ್ ಒಳ್ಳೇದಲ್ಲ. SLMS ಆಟೋಮೆನ್ ಡಿಸೀಸ್ ಒಳ್ಳೇದಲ್ಲ. ANA ಪಾಸಿಟಿವ್ ಬಂದರೆ ನೆಗೆಟಿವ್ ಬರಲ್ಲ. AVN ಪಾಸಿಟಿವ್ ಬಂದರೆ ನೆಗೆಟಿವ್ ಬರಲ್ಲ. ಇಡೀ ಜಗತ್ತು ಅನ್ನತ್ತೆ RA ಪಾಸಿಟಿವ್ ಬಂದರೆ ನೆಗೆಟಿವ್ ಬರಲ್ಲ. ಇಡೀ ಜಗತ್ತು ಅನ್ನತ್ತೆ ESR ಹೆಚ್ಚಾದರೆ ಅಥವಾ CRP ಪಾಸಿಟಿವ್ ಬಂದರೆ ನೆಗೆಟಿವ್ ಬರೋದಿಲ್ಲ. ಇದು ಇಡೀ ಜಗತ್ತಿನಲ್ಲಿ ಉಲ್ಟಾ ಪ್ರಚಾರವಾಗ್ತಿದೆ. ಇಡೀ ಜಗತ್ತನ್ನತ್ತೆ BP, ಶುಗರ್, ಥೈರಾಯ್ಡ್ ಒಮ್ಮೆ ಆಗಿಬಿಟ್ರೆ ಇಡೀ ಜೀವನ ಔಷಧಿ ತಗೋಬೇಕಾಗತ್ತೆ, ಕ್ಯೂರ್ ಆಗುವುದಿಲ್ಲ ಇಡೀ ಜಗತ್ತಿನಲ್ಲಿ. ಇನ್ನೊಂದು, ಸತ್ಯ ಹೇಳಿದವರನ್ನ ಸಾಯಿಸಿಬಿಡಿ. ಸರಿ ಮಕ್ಕಳೇ, ಸರ್ವಾಸನದ ನಂತರ ಹಲಾಸನ ಮಾಡಿ. ಹಲಾಸನ ಮತ್ತೆ ಕಪಾಲಭಾತಿಯೊಂದಿಗೆ ಮಾಡಿ. ಮಾಡಿ. ಇಡೀ ಜಗತ್ತು ಅನ್ನತ್ತೆ ಇವನು 2-4 ಕ್ವಿಂಟಲ್ ಆಗ್ಬಿಟ್ಟ, ಇವನನ್ನ 4 ಭುಜಗಳ ಮೇಲೆ ಎತ್ತಬೇಕು ಅಂತ. ನಾನಂತೀನಿ 2-3 ದಿವಸ ನನ್ನ ಹತ್ರ ಬಂದ್ಬಿಡಿ, ನಿಮ್ಮ ತೂಕವನ್ನೆಲ್ಲ ನಾನು ನೋಡ್ಕೋತೀನಿ.
ಎಲ್ರೂ ಮಾಡಿ. ಪೂರ್ತಿ ಮಾಡಿ. ಮಕ್ಕಳೇ ಎಲ್ಲರೂ ಕಪಾಲಭಾತಿಯೊಂದಿಗೆ ಮಾಡಿ. ಮಕ್ಕಳೇ ಮೊಣಕಾಲು ನೇರ ಇಡಿ. ಚಿಕ್ಕ ಪುಟ್ಟ ಮಕ್ಕಳು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಸರಿ, ಕೂತ್ಕೊಳ್ಳಿ. ಮೊದಲು ಈ ಮಕ್ಕಳಿಗಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ. ಈಗ ನೋಡಿ ಯೋಗದಿಂದ ಏನೆಲ್ಲ ಆಗುತ್ತೆ ಎಂದು. ಇಲ್ಲಿಗೆ ಬನ್ನಿ. ಈಗ ಎಲ್ಲ ಮಕ್ಕಳು ಮೇಲಕ್ಕೆ ಬನ್ನಿ. ಅವನಿ ಇಲ್ಲಿಗೆ ಬಾ. ಮಂಡೂಕಾಸನ. ನಿಮ್ದು ಎಷ್ಟಾಯ್ತು ಇನ್ಸುಲಿನ್? ಈಗ ಇವಳು 1-2ರಲ್ಲಿ ಬಂದಿದ್ದಾಳೆ ಅಷ್ಟೇ. 1 ಯೂನಿಟ್ ತಾಕ್ಸೋಣ. ಬರೀ ಇಷ್ಟೇ. ಬಾಡಿಯನ್ನು ಟಚ್ಚೇ ಮಾಡೋದು, ಅದಕ್ಕೆ ಇನ್ಸುಲಿನ್ ಅಂತಾರ. ಅದು ನೋಡಿ ಇಷ್ಟೇ ಅಂದರೆ ಇವಳ ಶರೀರಕ್ಕೆ, ಈ ಶರೀರಕ್ಕೆ ತಪ್ಪು ಅಭ್ಯಾಸ ಆಗಿಬಿಡುತ್ತೆ. ಶರೀರಕ್ಕೆ ಬರೀ ತೋರಿಸಲು ನಿನಗೆ ಇನ್ಸುಲಿನ್ ತಾಗಿದೆ ಅಂತ ಅಷ್ಟೇ. ಇದು ಬಿಟ್ಟು ಹೋಗುತ್ತೆ ಬಹುಬೇಗ. ಮೊದಲು ಎಷ್ಟಿತ್ತು ಅವನಿ? 20-25 ಇತ್ತು. ಈಗ 1 ಬಂದಿದೆ. ಎಲ್ಲರೂ ಚಪ್ಪಾಳಿ ತಟ್ಟಿ. ಮತ್ತು ಎಲ್ಲರೂ ಮಾಡಿ ಮಂಡೂಕಾಸನ. ಈಗ ಕೇಳಿ, ಕಪಾಲಭಾತಿಯೊಂದಿಗೆ ಮಾಡು ಮಗು. ಈಗ ಈ ಮಕ್ಕಳಿಂದ 15 ಆಸನ ಇರುತ್ತೆ. ಹಾಗಾಗಿ ಬದಲಾಯಿಸಿ ಮಾಡಿಸೋಣ. ಅಂದರೆ ಇವರಿಗೆ ಮಜಾ ಬರುತ್ತೆ. ಮತ್ತೆ ಇವರಿಂದ ಸೂರ್ಯ ನಮಸ್ಕಾರನೂ ಮಾಡಿಸೋಣ. ಆಗಲಿಲ್ಲ ಮಗು? ಹೀಗೆ ಪೂರ್ತಿ ಮಾಡಿ. ಸುಲ್ತಾನ್ ಸಾಹೇಬ್ರೆ, ಹಿಂದಿನಿಂದ ತಿಕ್ಕ ಎದ್ಬೇಡ, ಕಾಲು ಎದ್ಬೇಡ, ಸರಿಯಾಗಿ ಜೋಡಿಸಿ ಇಡು. ಕತ್ತು ನೇರ ಇಡು ಮಗು. ಸುಲ್ತಾನ್ ಅವರೇ, ಹೀಗೆ ಕತ್ತು ಹೀಗೆ ನೇರ ಇಡಿ. ಇವನ ಕತ್ತು ಮೇಲಕ್ಕೆ ಇಡಿ. ಸುಲ್ತಾನ್ ಸಾಹೇಬ್ರದ್ದು ಹೀಗೆ ಮಾಡಬೇಕು. ನೋಡು, ನಿನ್ ಮುಂದೆ ಪುಟ್ಟಿ ಮಾಡ್ತಿದ್ದಾಳಲ್ಲ ಅವನಿ ಹಾಗೆ ಮಾಡ್ಬೇಕು ನೀನು. ಈಗ 10 ನಿಮಿಷಕ್ಕೆ ಮುಂಚೆ ಇನ್ಸುಲಿನ್ ಬಂದ್ ಆಗೋದಿಲ್ಲ. ಕೆಲವರು ಅಂತಾರೆ, ಬಾಬಾಜಿ ನೀವ್ ಯಾಕೆ ಹೇಳಿದ್ದು? ಈ ಬೇರೆ ಯೋಗದವರು, ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆಯವರು ಹೇಳೋದಿಲ್ಲ ಟೈಪ್ 1 ಡಯಾಬಿಟೀಸ್ ಒಳ್ಳೇದು ಅಂತ. ಅರೆ, ಬಾಕಿಯವ್ರದ್ದು ಬಿಟ್ಬಿಡಿ, ನನ್ನವರೇ ಹೇಳ್ತಿರ್ಲಿಲ್ಲ. ಇಲ್ಲಿ ಎಡಬಲದಲ್ಲಿ ಕೂತಿದ್ದಾರೆ ಅವರು. ಇವರಿಗೆ ನಾನು ಹೇಳೋಕೆ ಕಲಿಸಿದ್ದು ಕೂಡ, ಮಗು 10 ನಿಮಿಷ ಮಾಡಿಸಿ ಆಮೇಲೆ ಹೇಳಿ. ನೀವೇನು ಹೇಳ್ತೀರಾ? ಅವರು ಸ್ವತಃ ಹೇಳ್ತಾರೆ, ಯಾರು ಮಾಡ್ತಾರೆ. 10 ನಿಮಿಷ ಯಾರು ಮಾಡಿಸೇ ಇಲ್ಲ. ಕಪಾಲಭಾತಿಯೊಂದಿಗೆ ಮಾಡಿಸಿಲ್ಲ. ಕಪಾಲಭಾತಿಯೊಂದಿಗೆ ಮನಸ್ಸಲ್ಲೇ ಸಂಕಲ್ಪ ಮಾಡಿಸ್ತೀನಿ, ನನ್ನ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತಾ ಇದೆ. ನನ್ನ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ಬಿಟ್ಟಿದೆ. ಆಗೋದೇನು ಆಗ್ಬಿಟ್ಟಿದೆ.